ಕೇಳಿದ್ರು ಇವ್ರು ಮಾಡಿದ್ವಲ್ಲ ಅಂತ ಅನ್ಕೋಬೇಡಿ. ನಂಗೆ ಅಷ್ಟೊಂದೆಲ್ಲ ಏನಾದ್ರು ಇಷ್ಟ ಇಲ್ಲ ಮಾಡೋದಕ್ಕೆ. ರೆಗ್ಯುಲರ್ ಆಗಿ ಜಾಸ್ತಿ ಇದೇ ಥರ ಇವಾಗ ಟ್ರೆಂಡಿಂಗ್ ಓಡ್ತಾರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜ್ಯುವೆಲ್ಲರಿ ವ್ಲಾಗ್. ಎಲ್ಲರೂ ಕೂಡ ಗುಡ್ ಮಾರ್ನಿಂಗ್. ಎಸ್, ನೀವು ನನ್ನ ಶಾಪ್ಗೆ ವಿಸಿಟ್ ಮಾಡಬೇಕು ಅಂತಾನೆ ದಯವಿಟ್ಟು ನನ್ನ ಶಾಪ್ ಅಡ್ರೆಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ, ದಯವಿಟ್ಟು ಒನ್ಸ್ ಚೆಕ್ ಮಾಡಿ. ನಿಮಗೆ ಬೆಂಗಳೂರು ಟು ತುಮಕೂರು ಹೋಗೋ ಹೈವೇ ಅಂತ ನೆಲಮಂಗಲ ಹೈವೇ ಏನಿದೆ ಅಲ್ವಾ, ಸೊ ಅಲ್ಲಿ ಮಾದನಹಳ್ಳಿ ಅಂತ ಒಂದು ಸ್ಟಾಪ್ ಬರುತ್ತೆ. ನನ್ನ ಶಾಪ್ ನಿಮಗೆ ಅಲ್ಲಿ ಸಿಗುತ್ತೆ. ಆ್ಯಂಡ್ ಇದಕ್ಕಿಂತ ಹೆಚ್ಚಿಗೆ ಕಲೆಕ್ಷನ್ಸ್ ನೀವು ನೋಡಬೇಕು ಅಂತ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಕೊಡಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನೇಮ್ ಬಂದ್ಬಿಟ್ಟು ಆದ್ಯ ಜ್ಯುವೆಲ್ಲರಿ ಅಂತ ಹೇಳಿ. ಆ್ಯಂಡ್ ಆಲ್ಸೋ ನಿಮಗೆ ಅದು ಲಿಂಕ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದೀನಿ. ಈಗ ಒಂದು ತೊಗೊಳ್ತೀರ, ಇದು ನನ್ನ ಒರಿಜಿನಲ್ ಪೇಜ್ ಆಗಿರುತ್ತೆ. ಸೊ ನಾನು ಡೈಲಿ ಇಷ್ಟು ಇನ್ಫಾರ್ಮೇಷನ್ನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ತುಂಬ ಜನ ಹೊಸದಾಗಿ ವಿಡಿಯೋಸ್ನ ನೋಡೋರು ಅವ್ರಿಗೆ ಗೊತ್ತಿರಲ್ಲ ಶಾಪ್ ನೇಮ್ ಆಗಿರ್ಬೋದು ಅಥವಾ ಪೇಜ್ ನೇಮ್ ಆಗಿರ್ಬೋದು. ಹಾಗಾಗಿ ಡೈಲಿ ಹೇಳ್ಬೇಕಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಯಾರೆಲ್ಲ ಇನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದ ಅಂತ ಬೆಲೈಕನ್ನ ಪ್ರೆಸ್ ಮಾಡಿದ್ದೇನೆ. ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರ್ತಾ ಇದೆ. ಇವಾಗ ಇನ್ನೊಂದು ಹೊಸ ಕಲೆಕ್ಷನ್ನ ತೋರಿಸ್ಬೇಕು ಅಂತ ಅಂದ್ಕೊಂಡು ವಿಡಿಯೋನ ಮಾಡ್ತಾ ಇದ್ವಿ. ರೀಸ್ಟಾಕ್ ಕಲೆಕ್ಷನ್ ಪ್ಲಸ್ ಹೊಸ ಕಲೆಕ್ಷನ್ ಎರಡಕ್ಕೂ ಕೂಡ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ಒನ್ ಬಂದು ದೀಸ್ ಬ್ಯೂಟಿಫುಲ್ ಕಾಂಬೋ ಸೆಟ್. ತುಂಬ ಜನ ಕೇಳಿದ್ನಿ, ನಿನ್ನೆ ವಿಡಿಯೋದಲ್ಲೂ ಕೂಡ ಕೇಳಿದ್ರಿ ಕಾಂಬೋ ಸೆಟ್ನ ತೋರಿಸಿ ಅಂತ ಹೇಳ್ಬಿಟ್ಟು. ಇಷ್ಟು ದಿವಸ ನಾನು ನಿಮಗೆ ಲಕ್ಷ್ಮಿ ಕಾಂಬೋ ಸೆಟ್ನ ತೋರಿಸ್ತಾ, ಬಟ್ ಇವತ್ತು ಸ್ಪೆಷಲ್ ಆಗಿ ನಾನಿವತ್ತು ವಿಷ್ಣು ಕಾಂಬೋ ಸೆಟ್ನ ತೋರಿಸ್ತಾ ಇದ್ದೀನಿ. ನೋಡ್ಬೋದು, ಇಷ್ಟು ದಿವಸ ನಿಮಗೆ ಲಕ್ಷ್ಮಿ ಅಂದರೆ ಇಲ್ಲಿ ನಿಮಗೆ ಪೆಂಡೆಂಟಲ್ಲಿ ಲಕ್ಷ್ಮಿ ಬರ್ತಿತ್ತು, ಬಟ್ ಇವತ್ತು ಫಾರ್ ದಿ ಫಸ್ಟ್ ಟೈಮ್ ವಿಷ್ಣು ಕಾಂಬೋ ಸೆಟ್ ನಾನು ನಿಮಗೆ ತೋರಿಸ್ತಾ ಇರೋದು. ವಿಷ್ಣು ಆನೆ ಇದೆ ಇಲ್ಲಿ ಎರಡು ಸೈಡ್ ಕೂಡ. ಇಲ್ಲಿ ವಿಷ್ಣು ಇದೆ. ಆ್ಯಂಡ್ ಇದು ನಿಮಗೆ ರೆಗ್ಯುಲರ್ ಆಗಿ ಜಾಸ್ತಿ ಇದೇ ಥರ ಇವಾಗ ಟ್ರೆಂಡಿಂಗ್ ಓಡ್ತಾರೆ ಅಂತ ಚೈನ್ ಇದಾಗಿರುತ್ತೆ. ಆ್ಯಂಡ್ ಇದರ ಕಾಂಬೋ ಬಂದ್ಬಿಟ್ಟು ಒಂದು ಶಾರ್ಟ್ ನೆಕ್ಲೆಸ್ ಲಾಂಗ್ ಹಾರಂ ವಿತ್ ಜುಮ್ಕಾ ಕೂಡ ಬರುತ್ತೆ. ಇದರ ಪ್ರೈಸ್ ಬಂದ್ಬಿಟ್ಟು 850 rupees ಫ್ರೀ ಶಿಪ್ಪಿಂಗ್. 850 rupees ಫ್ರೀ ಶಿಪ್ಪಿಂಗ್. ನಿಮ್ಗೆ ಯಾವ್ದಾದ್ರು ಬೇಕು ಅಂದರೆ ಸ್ಕ್ರೀನ್ ಶಾಟ್ ತೆಗೆದು ನನ್ನ ಹತ್ರ ಆರ್ಡರ್ ಮಾಡ್ಬೋದು. ಇದು ಬರ್ತಾ ಇದೆಯಲ್ಲ, ಈ ನಮಗೆ ವಾಟ್ಸಪ್ ಮಾಡಿ ಆರ್ಡರ್ನ ಮಾಡ್ಬೋದು. ಏನು ಸೂಪರ್ ಆಗಿದೆ ಅಂತಂದರೆ, ಆ್ಯಂಡ್ ಆಲ್ಸೋ ಪೆಂಡೆಂಟ್ ವೈಸ್ ಅಥವಾ ಕ್ವಾಲಿಟಿ ವೈಸ್ ಎಲ್ಲ ಕೂಡ ಮಸ್ತಾಗಿದೆ. ಆ್ಯಂಡ್ ಇದರ ಪ್ರೈಸ್ ಹೇಳಿದಾಗ 850 rupees ಫ್ರೀ ಶಿಪ್ಪಿಂಗ್. ಇದೇ ಫಸ್ಟ್ ಟೈಮ್ ಗೊತ್ತಿರಿ ಈ ಥರ ಇದು ಸೆಟ್ ನಾನು ತೋರಿಸಿದ್ದು. ಅಂದರೆ ವಿಷ್ಣು ಸೆಟ್ಟು ಜಾಸ್ತಿ ಈ ಥರ ಲಕ್ಷ್ಮಿಯೇ ತೋರಿಸ್ತಾ ಇದ್ದೀನಿ. ತುಂಬ ಜನ ಅದನ್ನೇ ಕೇಳ್ತಾ ಇದ್ದಿತ್ತು ಹಂಗಾಗಿ. ಆ್ಯಂಡ್ ದಿಸ್ ಬ್ಯೂಟಿಫುಲ್ ಲಕ್ಷ್ಮಿ ಸೆಟ್. ಆ್ಯಂಡ್ ನೋಡ್ಬೋದು ನಿಮ್ಗೆ ಇಲ್ಲಿ ಸೈಡಲ್ಲಿ ಮಾವಿನಕಾಯಿ ಡಿಸೈನ್ ಬರುತ್ತೆ. ಆ್ಯಂಡ್ ನಿಮಗೆ ಸೆಂಟರ್ ಲಕ್ಷ್ಮಿ ಬರುತ್ತೆ. ಇಲ್ಲಿ ನಿಮಗೆ ಫುಲ್ಲು ಗೋಲ್ಡ್ ಬಂಚ್ ಆಫ್ ಗೋಲ್ಡ್ ಬೀಡ್ಸ್ ಬರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಆಲ್ಸೋ ನಿಮ್ಗೆ ಇಲ್ಲಿ ಗ್ರೀನ್ ಸ್ಟೋನ್ಸ್ ಬರುತ್ತೆ. ಆ್ಯಂಡ್ ಇಲ್ಲಿ ಮರೂನ್ ಸ್ಟೋನ್ ಬರುತ್ತೆ. ನೋಡ್ಬೋದು ತುಂಬ ಸಿಂಪಲ್ ಆಗಿ. ತುಂಬ ಜನ ನಿಮಗೆ ಸ್ವಲ್ಪ ಚಿಕ್ಕದಾಗಿ ತೋರಿಸಿದ್ರು, ತುಂಬ ಸಿಂಪಲ್ ಆಗಿ ತೋರಿಸಿ ಅಂತ ಹೇಳ್ತೀರಲ್ವ. ಸೊ ಆ ಥರ ಸಿಂಪಲ್ ಆಗಿ ಹೈ ಕ್ವಾಲಿಟಿ ಇರುವಂಥ ಜ್ಯುವೆಲ್ಲರಿ ಇದು. ನಿಮಗೆ ಶಾರ್ಟ್ ನೆಕ್ಲೆಸ್ ಲಾಂಗ್ ಹಾರ ವಿತ್ ಜುಮ್ಕಾ ಬರುತ್ತೆ. ಆ್ಯಂಡ್ ಇದರ ಪ್ರೈಸ್ ಬಂದು 899 rupees ಫ್ರೀ ಶಿಪ್ಪಿಂಗ್. 899 rupees ಫ್ರೀ ಶಿಪ್ಪಿಂಗ್ ಇದರ ಪ್ರೈಸ್. ಸೆಟ್ ಅಂತೂ ತುಂಬ ದಿವಸ ಕೇಳ್ತಾ ಇದ್ರಿ, ಆ್ಯಂಡ್ ತುಂಬ ದಿವಸ ಆಗೋಗ್ಬಿಟ್ಟಿದ್ದಾರೆ ರೀಸ್ಟಾಕ್ ಆಗಿ. ಈ ಸೆಟ್ಟಲ್ಲಿರುವಂತಹ ಪೆಂಡೆಂಟ್ಗೆ ಆ್ಯಂಡ್ ಇದರ ಲುಕ್ಗೆ ತುಂಬ ಚೆನ್ನಾಗಿತ್ತು. ಬಟ್ ನಾನು ಕೂಡ ವೆಂಡರ್ನ ಕೇಳಿ ಸಾಕಾಗೋಗ್ಬಿಟ್ಟು ರೀಸ್ಟಾಕ್ ಆಯ್ತಾ ಆದರೆ ಹೇಳಿ ಅಂತ ಹೇಳ್ಬಿಟ್ಟು ಫೈನಲಿ ರೀಸ್ಟಾಕ್. ಆ್ಯಂಡ್ ನೋಡ್ಬೋದು ಇದು ಪೆಂಡೆಂಟ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಪೆಂಡೆಂಟ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಬ್ಯೂಟಿಫುಲ್ ಆಗಿರೋವಂಥ ಗ್ರೀನ್ ಆ್ಯಂಡ್ ರೂಬಿ, ನಾಟ್ ಮರೂನ್, ರೂಬಿಯಲ್ಲಿ ನಿಮಗೆ ಡಿಸೈನ್ ಬರುತ್ತೆ. ಆ್ಯಂಡ್ ನಿಮಗೆ ಶಾರ್ಟ್ ನೆಕ್ಲೆಸ್ ಲಾಂಗ್ ಹಾರ ವಿತ್ ಜುಮ್ಕಾ. ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು 999 ಫ್ರೀ ಶಿಪ್ಪಿಂಗ್. 999 1,000 ರೂಪಾಯಿ ಫ್ರೀ ಶಿಪ್ಪಿಂಗ್. ಎಲ್ಲರಿಗೂ ಕೂಡ ಅಷ್ಟೇ ಫ್ರೀ ಗಿಫ್ಟ್ನ ಆ್ಯಡ್ ಮಾಡೇ ಕೊಡ್ತಾ ಇದ್ದೀನಿ ನಾನು. ಇದು ಕೂಡ ಐ ಥಿಂಕ್ ಫ್ರೀ ಗಿಫ್ಟ್ ಎಂಡ್ ಆದಾಗ ನಾನು ಫ್ರೀ ಗಿಫ್ಟ್ ಅಂತಲೇ ತಂದಿರೋಂಥ ಒಂದಷ್ಟು ಕಲೆಕ್ಷನ್ಸ್ ಖಾಲಿ ಆದಾಗ ಅವಾಗ ನಾನು ಹೇಳ್ತೀನಿ ಫ್ರೀ ಗಿಫ್ಟ್ನ ಎಂಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಅಲ್ಲಿವರೆಗೂ ಕೂಡ ಫ್ರೀ ಗಿಫ್ಟ್ ಬರ್ತಾನೆ ಇರುತ್ತೆ. ಸೊ ಎಸ್, 999 ಫ್ರೀ ಶಿಪ್ಪಿಂಗ್ ವಿತ್ ಫ್ರೀ ಗಿಫ್ಟ್. ಇದರ ಪ್ರೈಸ್ ಈ ಥರ ಜುಮ್ಕಾ ಬರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಒಂದೇ ಥರದ ಇಷ್ಟ, ಹಾಗಾಗಿ ನಾನು ಅದಕ್ಕೆ ಸಪ್ರೇಟಾಗಿ ತೋರಿಸ್ತಾ ಇಲ್ಲ. ಒತ್ಕಾಸಿನ ಸರ ಟೈಪಲ್ಲಿ ನಿಮಗೆ ಕಾಂಬೋ ಬೇಕು ಅಂತ ನೆನ್ನೆ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು, ಕಾಂಬೋದಲ್ಲಿ ತೋರಿಸಿ ಅಂತ ಹೇಳಿಬಿಟ್ಟು. ಸೊ ಎಸ್, ಒತ್ಕಾಸಿನ ಸರ ಥರದಲ್ಲಿ ನಮಗೆ ಕಾಂಬೋ ಟೈಪಲ್ಲಿ ತೋರಿಸಿ ಅಂತ ಹೇಳಿದ್ವಿ ಅಲ್ಲ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ, ಸೂಪರ್ ಆಗಿದೆ. ಆ್ಯಂಡ್ ತುಂಬ ಸಿಂಪಲ್ ಆ್ಯಂಡ್ ಆಲ್ಸೋ ಲುಕ್ ಲೈಕ್ ಗೋಲ್ಡ್. ಇನ್ನು ಸ್ವಲ್ಪ ನೋಡಿ ತಕ್ಷಣ ನೋಡಿದ ತಕ್ಷಣ ಗೋಲ್ಡ್ ಕಮ್ಮಿ ಕಾಣ್ತದೆ, ಬಿಕಾಸ್ ಸ್ವಲ್ಪ ಶೈನ್ ಜಾಸ್ತಿ ಇದೆ. ಆಮೇಲೆ ಫುಲ್ ಎಲ್ಲೋ ಕಲರ್ ಇರ್ತಲ್ಲ, ಹಳದಿ ಕಲರ್ ಆ ಥರ ಅಲ್ಲ ಇದು. ಇದೊಂಥರ ಒಳ್ಳೆ ಥರ ಶೈನ್ ಸ್ವಲ್ಪ ಜಾಸ್ತಿ ಇದೆ, ತುಂಬ ಚೆನ್ನಾಗಿದೆ. ಹಂಗಾಗಿ ಸಡನ್ನಾಗಿ ಗೋಲ್ಡ್ ಥರನೇ ಅನಿಸುತ್ತೆ, ಗೋಲ್ಡ್ ಅಂತಲೇ ಅನಿಸುತ್ತೆ. ಒತ್ಕಾಸಿನ ಥರ ಟೈಪಲ್ಲಿ. ಆ್ಯಂಡ್ ನಿಮಗೆ
ಇಲ್ಲಿ 2 ಸೈಡ್ ಕೂಡ ಪಿಕಾಕ್ ಬರುತ್ತೆ. ಇಲ್ಲಿ ನಿಮಗೆ ಸಿಂಗಲ್ ನಿಮಗೆ ಗೋಲ್ಡ್ ಬೀಡ್ಸ್ ಬರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದರ ಪ್ರೈಸ್ ಬಂದು 899 rupees ಫ್ರೀ ಶಿಪ್ಪಿಂಗ್. ಇದಕ್ಕೂ ಕೂಡ ಅಷ್ಟೇ ಸೇಮ್ ಇದೇ ಥರನೇ ಜುಮ್ಕಾ ಬರುತ್ತೆ. 899 rupees ಫ್ರೀ ಶಿಪ್ಪಿಂಗ್ ಇದರ ಪ್ರೈಸ್. ನಕ್ಷಿ ಡಿಸೈನ್ ಸೆಟ್ ಸುಮಾರು ದಿವಸ ಆಗೋಗ್ಬಿಟ್ಟು ನಕ್ಷಿ ಡಿಸೈನ್ ಸೆಟ್ನ ತೋರಿಸಿ, ಬಿಕಾಸ್ ಅದೆಲ್ಲ ಸೋಲ್ಡ್ ಆಗೋಗಿತ್ತು. ಆ್ಯಂಡ್ ಇದು ನಿಮಗೆ ನಾನ್ ಐಡಲ್ ಬರುತ್ತೆ. ಅದ್ರ ಹತ್ರ ಐಡಲ್ ಬರಲ್ಲ ಅಂದರೆ ಲಕ್ಷ್ಮಿ ಅಥವಾ ಗಣೇಶ ಇದ್ದಾಗೂ ಕೂಡ ನಿಮಗೆ ಗಾಡ್ ಎಸಸ್ ಇದು ಬರಲ್ಲ, ಅದನ್ನು ನಾನ್ ಐಡಲ್ ಅಂತ ಹೇಳ್ತಾರೆ. ಸೊ ನಿಮಗೆ ಇದು ಯಾವುದೇ ಥರ ಐಡಲ್ ಬರಲ್ಲ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು 1100 rupees ಫ್ರೀ ಶಿಪ್ಪಿಂಗ್. ನೋಡ್ಬೋದು ಇಷ್ಟು ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಸಖತ್ತಾಗಿದೆ. ಆ್ಯಂಡ್ ನಾನು ಯಾವಾಗೂ ಹೇಳ್ತಿದ್ದೀನಿ ಅಕ್ಷಿ ಡಿಸೈನ್ ಅಂತ ತಕ್ಷಣ ಅವರು ಫಸ್ಟು ಕ್ವಾಲಿಟಿಗೆ ಪ್ರಿಫರೆನ್ಸ್ ಕೊಡ್ತಾರೆ ಅಂತ ಹೇಳ್ತು. ಇದೊಂದು ವಿಷಯ ಹಾಕ್ಬಿಡಿ. ಅಥವಾ ಕೆಲವು ಆಡ್ಕೊಳ್ಳೋರು ಇರ್ತಾರೆ, ನಾನು ಸಡನ್ನಾಗಿ ಕೆಲವೊಂದು ವರ್ಡ್ಸ್ಗಳು ಉಚ್ಚಾರಣೆ ಮಾಡೋಕ್ಕೆ ಬರೋದಿಲ್ಲ, ಅವರು ಕೆಲವೊಂದು ಇಂಗ್ಲೀಷ್ ಪದಗಳೇ ಬರೋದಿಲ್ಲ, ಅದಕ್ಕೆ ನನಗೆ ಇಷ್ಟ. ಆ್ಯಂಡ್ ಎಸ್ ತುಂಬಾ ಚೆನ್ನಾಗಿದೆ. ನಾನ್ ಐಡಲ್ ಕೂಡ ಆ್ಯಂಡ್ ನೋಡ್ಬೋದು ಕ್ವಾಲಿಟಿ ವೈಸ್ ಸಖತ್ತಾಗಿದೆ. ಸೀದಿ ನಕ್ಷಿ ಡಿಸೈನ್ ಆ್ಯಂಡ್ ಬ್ಯೂಟಿಫುಲ್ ಪೆಂಡೆಂಟ್ ಆ್ಯಂಡ್ ಆಲ್ಸೋ ಜುಮ್ಕಾ, ಅದಕ್ಕೂ ಸೇಮ್ ಇದೇ ಥರನೇ ಜುಮ್ಕಾ. ಆ್ಯಂಡ್ 1100 rupees ಫ್ರೀ ಶಿಪ್ಪಿಂಗ್ ಇದರ ಪ್ರೈಸ್. ಆ್ಯಂಡ್ ಅವರು ಒಬ್ಬರೇನಾ ಏನೋ ನನಗೆ ಗೊತ್ತಿಲ್ಲ, ಬಟ್ ನಾನೊಂದು 2-3 ಇದಕ್ಕೆ ಕಮೆಂಟ್ ಬರ್ತಾ ಇತ್ತು, ನಿಮ್ಮದು ಪ್ರೆಗ್ನೆನ್ಸಿದು ಡೆಲಿವರಿ ಟೈಮ್ದು ಒಂದು ವಿಡಿಯೋ ಮಾಡಿ, ಹೆಂಗಿತ್ತು ಪ್ರೆಗ್ನೆನ್ಸಿ ಜರ್ನಿ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು. ಬಟ್ ಆಗ ಏನು ಹೇಳಿ ಬೇಡ ಬಿಡೋದಾಗಿ ಅಂತ ಹೇಳ್ಬಿಟ್ಟು ಆ ಕಮೆಂಟ್ನ ಡಿಲೀಟ್ ಮಾಡಿಬಿಟ್ಟೆ. ನನ್ನ ಪ್ರೆಗ್ನೆನ್ಸಿದು ಅಷ್ಟೊಂದೇನು ಇದಿಲ್ಲ, ಹಾಗಾಗಿ ನಾನು ವಿಡಿಯೋ ನಾನು ಹಚ್ಚೋದು ಇನ್ನೂ ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ಗಳಾಗಲಿ ಅಥವಾ ಅವಳದು ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಾಗಲಿ, ನಾನು ಅವಳು ತಗೊಂಡು ರಿಪೋರ್ಟ್ ಅಥವಾ ಬ್ಲಡ್ ರಿಪೋರ್ಟ್ ಪ್ರತಿಯೊಂದನ್ನು ನಾನು ತುಂಬ ಸೇಫಾಗಿ ಇಟ್ಕೊಂಡಿದ್ದೀನಿ. ಅದನ್ನು ಮತ್ತು ಈವನ್ ಅದು ಇದು ಮಾಡಿಕೊಡ್ತಾರಲ್ಲ ಮಗುದು ಏನಂತಾರೆ ಹೇಳೋಕ್ಕೆ ಬರ್ತಿಲ್ಲ, ಅದು ಕರಳು ಇರುತ್ತಲ್ಲ ಅದನ್ನು ಕಟ್ ಮಾಡ್ಬಿಟ್ಟು ಹಂಗೆ ಕೊಡ್ತಾರಲ್ಲ, ಒಂದು ಬ್ಲೂ ಕಲರ್ ಇದ್ರಲ್ಲಿ ಹಾಕ್ಬಿಟ್ಟು, ಅದನ್ನು ಕೂಡ ನಾನು ಇವತ್ತಿನ ಕಾಲ ಹಂಗೆ ಇಟ್ಟಿದ್ದೆ. ನಮ್ಮಮ್ಮ ಬೈತದೆ ಅದನ್ನು ಕಳ್ಳಿ ಗಿಡದ ಮೇಲೆ ಹಾಕ್ಬಿಡು ಯಾಕಂಗೆ ಇಟ್ಕೊಂಡಿದ್ಯಾ ಅಂತ. ಬಟ್ ಇಲ್ಲ, ನಾನು ಅದನ್ನು ಕೂಡ ಅಷ್ಟೇ ಸೇಫಾಗಿ ನೀಟಾಗಿ ಇಟ್ಕೊಂಡಿದ್ದೀನಿ. ಅಂದರೆ ಹೌದು, ಆಫ್ಟರ್ ಆದ್ಯ ಹುಟ್ಟಿದ್ಮೇಲೆ ನಾನು ತುಂಬ ಖುಷಿಯಾಗಿದ್ದೀನಿ. ಆ್ಯಂಡ್ ಆಲ್ಸೋ ಇವಾಗ ನಾನು ಇರೋದಕ್ಕೆ ಕೂಡ ನನ್ನ ಅಚ್ಚುನೇ ಕಾರಣ, ನಾನು ಬದುಕಿದ್ದೀನಿ ಅಂದರೆ ನನ್ನ ಅಚ್ಚುನೇ ಕಾರಣ. ಬಟ್ ನಾನು ಪ್ರೆಗ್ನೆನ್ಸಿ ವಿಡಿಯೋ ಮಾಡೋದಂದ್ರೆ ನನಗೆ ಅಷ್ಟೊಂದು ಏನು ಇಂಟ್ರೆಸ್ಟ್ ಇಲ್ಲ. ಆಲ್ಸೋ ನಾನು ಅವೆಲ್ಲ ರಿಪೋರ್ಟ್ಗಳನ್ನ ಇಲ್ಲಿಟ್ಟಿಲ್ಲ. ಅವಳಿಗೆ ಸ್ವಲ್ಪ ಹುಟ್ಟಿದಾಗ ಮೂಗಿನ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಹಾಗಾಗಿ ಅವರು ನಾನು ಲಾಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ನ ನೀವು ಲಾಸ್ಟ್ ಯಾವಾಗ ಸ್ಕ್ಯಾನ್ ಮಾಡಿಸಿದೆ ರಿಪೋರ್ಟ್ನ ಕೇಳಿದ್ರು. ಅದು ಬೆಂಗಳೂರಲ್ಲೇ ಇತ್ತು. ಆವಾಗ ನಾನು ಇಲ್ಲ ಅದು ಬೇಕು ಅಂತ ಹೇಳಿದ್ದಕ್ಕೆ ಅವರು ನಾನು ಎಲ್ಲನೂ ಕೂಡ ಊರಿಗೆ ಇವಾಗ ಅಚ್ಚು ಇರೋಲ್ಲ ಅಜ್ಜಿ ಮನೆ, ಅಲ್ಲಿಗೆ ತೊಗೊಂಡೋಗಿದೆ. ಸೊ ಎಲ್ಲ ರಿಪೋರ್ಟ್ಗಳು ಕೂಡ ಅಲ್ಲೇ ಇದೆ. ಸೊ ನನ್ನ ಪ್ರೆಗ್ನೆನ್ಸಿ ಅದು ವಿಡಿಯೋ ಮಾಡಿದೆ, ನನಗೆ ಅಷ್ಟೇ ಏನಿದು ಅಂತ ಅನಿಸಿಲ್ಲ. ಸೊ ಅದಕ್ಕೆ ಅದು ಬೇಡ ಅಂತ ಅಂದ್ಬಿಟ್ಟು ಸುಮ್ಮನಾಗಿ ಹೋಗ್ಬಿಟ್ಟಿದ್ದೀನಿ. ತುಂಬ ಮೆಮೊರಿಬಲ್. ಹೌದು, ಪ್ರೆಗ್ನೆಂಟ್ ಅಂದರೆ ಎಲ್ರಿಗೂ ಕೂಡ ಒಂದು ಮೆಮೊರಿ ಇರುತ್ತೆ, ಖುಷಿಯಾಗಿರೋ ಮೆಮೊರಿ ಇರುತ್ತೆ. ಆ್ಯಂಡ್ ನಂಗೆ ನಮ್ಮ ಅಪ್ಪ ಅಮ್ಮ ತುಂಬಾ ಚೆನ್ನಾಗಿ ನೋಡಿಕೊಂಡ್ರು. ಎಲ್ಲ ಕೂಡ ನನ್ನ ಪ್ರೈವೇಟಲ್ಲೇ ತೋರಿಸಿ ನನಗೆ ಏನು ಬೇಕು ಏನು ಬೇಡ ಅಂತೆಲ್ಲ ನೀಟಾಗಿ ನೋಡಿಕೊಂಡ್ರು. ಆ್ಯಂಡ್ ಲಾಸ್ಟಲ್ಲಿ ಒಂದು ಉಳ್ಕೊಂಡಿದ್ದು ಅಂದರೆ ನನಗೆ ಏಡಿಕಾಯಿ ತಿನ್ನಬೇಕು ಅಂತ ಒಂದು ಆಸೆ ಇತ್ತು. ನಮ್ಮ ಅಮ್ಮನಿಗೆ ನೈಟ್ ಹೇಳಿದ್ದೆ, ನಮ್ಮ ಅಮ್ಮ ನಾಳೆ ಬೆಳಗ್ಗೆ ತರಿಸ್ಕೊಡ್ತೀನಿ ಅಂತ ಹೇಳಿದ್ದು. ಬಟ್ ಮಾರ್ನಿಂಗ್ ಅಷ್ಟೇ ನನಗೆ ಪೇಯ್ನ್ ಸ್ಟಾರ್ಟ್ ಆಗೋಯಿತು. ಅದು ಒಂದು ಬಿಟ್ಟರೆ ನಮ್ಮಪ್ಪ ನಮ್ಮಮ್ಮ ನನ್ನ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆ್ಯಂಡ್ ನಾನು ತುಂಬಾ ಕೇರ್ ಮಾಡಿದ್ರು. ಬಟ್ ಓಕೆ, ಬಟ್ ಅನ್ನೋದು ಅದೇ ಪ್ರೆಗ್ನೆನ್ಸಿ ಜರ್ನಿ ವಿಡಿಯೋ ಮಾಡಿ ಅಂತ ಅದು ಒಬ್ಬರೇ ನಾನು ಸರಿ ನೋಡ್ಕೊಂಡು ಅದು ಕಮೆಂಟ್ ಬಂದಾಗ ಡಿಲೀಟ್ ಮಾಡಿಬಿಡ್ತೀನಿ. ನೀವೇನಾದ್ರು ನೋಡ್ತಾ ಇದ್ದರೆ ನನಗೆ ಅಷ್ಟೊಂದೆಲ್ಲ ಏನು ಇಂಟ್ರೆಸ್ಟ್ ಇಲ್ಲ ಅದನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು. ಏನು ಇವರು ನಾವು ಕೇಳಿದ್ರು ಹೇಳೇ ಇಲ್ಲ ಅಥವಾ ಮಾಡೇ ಇಲ್ಲ ಅಂತ ಅನ್ಕೋಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದೀನಿ. ನಿನ್ನೆ ಒಂದು ವಿಡಿಯೋ ಕೂಡ ಕಮೆಂಟ್ ಹಾಕ್ತಿದ್ರು, ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ವಿಡಿಯೋ ಮಾಡಿ ಅಂತ ಹೇಳಿಬಿಟ್ಟು. ನನಗೆ ಅಷ್ಟೊಂದೆಲ್ಲ ಅದು ಇಷ್ಟ ಇಲ್ಲ ಮಾಡೋದಕ್ಕೆ. ಆ್ಯಂಡ್ ಆಲ್ಸೋ ನನಗೆ ಅದು ಅಷ್ಟು ಅದ್ರಲ್ಲಿ ಕೆಲವೊಂದು ಮೆಮೊರೀಸ್ ನಾನು ನೆನಪಿಸ್ಕೊಳ್ಳೋಕೆ ಕೂಡ ನಾನು ಇಷ್ಟಪಡೋದಿಲ್ಲ, ಆ ಥರ ಒಂದು ಇದೆ. ಸೊ ಹಾಗಾಗಿ ನನಗೆ ಅದು ಬೇಡ ಅಂತ ಅನ್ನಿಸ್ತು. ಸೊ ಪ್ಲೀಸ್ ಡೋಂಟ್ ಮೈಂಡ್, ಬೇಜಾರಾಗಬೇಡಿ. ಕೇಳಿದ್ರು ಇವ್ರು ಮಾಡಿಲ್ವಲ್ಲ ಅಂತ ಅನ್ಕೋಬೇಡಿ. ಅದಕ್ಕೋಸ್ಕರ ಅಷ್ಟೇ ಹೇಳಿದ್ದು ಇವಾಗ. ಎಸ್, ಈಗ ನಾನು ಹೇಳ್ತಾರೆ ನಾನು ಇನ್ನೊಂದು ಜುವೆಲ್ರಿನ ಸೆಟ್ ಮಾಡಿಕೊಂಡೆ. ಬಿಕಾಸ್ ಅವರು ಅದನ್ನು ಕವರಲ್ಲಿ ಹಾಕಿ ಕೊಟ್ಟಿದ್ರು, ಅದನ್ನು ನೀಟಾಗಿ ಸೆಟ್ ಮಾಡಿಕೊಂಡೆ. ದಿಸ್ ಬ್ಯೂಟಿಫುಲ್ ಜುವೆಲ್ರಿ ನೋಡ್ಬೋದು, ಕ್ವಾಲಿಟಿ ವೈಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸಖತ್ತಾಗಿದೆ. ಆ್ಯಂಡ್ ಆಲ್ಸೋ ಇಲ್ಲಿ ನಿಮಗೆ ಫುಲ್ಲು ಪಿಕಾಕ್ ಡಿಸೈನಲ್ಲಿ ಬರುತ್ತೆ. ಆ್ಯಂಡ್ ಇಲ್ಲಿ ಸೆಂಟರಲ್ಲಿ ಲಕ್ಷ್ಮಿ ಬರುತ್ತೆ. ಆ್ಯಂಡ್ ಇಲ್ಲಿ ಫುಲ್ ಪಿಕಾಕ್, ಆ್ಯಂಡ್ ಇಲ್ಲಿ ಒಂದು ಲಕ್ಷ್ಮಿ ಆ್ಯಂಡ್ ಇದು ಕೂಡ ಅಷ್ಟೇ, ಇಲ್ಲಿ 3 ಪಿಕಾಕ್, ಇಲ್ಲಿ ಒಂದು ಲಕ್ಷ್ಮಿ ಇದೆ ಮತ್ತು ಪಿಕಾಕ್ ಡಿಸೈನಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿದೆ.
ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು 1000 ಒಂದ್ಸಲ ಪ್ರೈಸೇ ಮರ್ತೋಗಿತ್ತು 1050 ಫ್ರೀ ಶಿಪ್ಪಿಂಗ್ 1050 ಫ್ರೀ ಶಿಪ್ಪಿಂಗ್ ಇದರ ಪ್ರೈಸ್ ಆಗಿದೆ. ಸೀದಾ ಕ್ವಾಲಿಟಿ ಆ್ಯಂಡ್ ಡಿಸೈನ್ ಸೂಪರ್ ಆಗಿದೆ. ನಿಮಗೆ ಇದರಲ್ಲಿ ಈ ವೈಟ್ ಇದೆಯಲ್ವಾ, ಸೊ ಈ ವೈಟ್ ಅಂದರೆ ಈ ವೈಟ್ ಬದಲಿಗೆ ಗ್ರೀನ್ ಬೀಡ್ಸ್ ಬೇಕು ಅಂದರೆ ಅದೂ ಕೂಡ ಸಿಗುತ್ತೆ. ಬಟ್ ಅದು ವೆಂಡರ್ ನನ್ನ ಕಡೆ ಸ್ಟಾಕ್ ಬಂದಿತ್ತು, ನಾನು ತೋರ್ಸೋಣ ಅನ್ನೋ ಅಷ್ಟೇನೆ ವೈಟ್ ಆ್ಯಂಡ್ ಗ್ರೀನ್ ಎರಡು ಕೂಡ ತೊಗೊಂಡ್ಬಂದೆ. ಬಟ್ ತೋರ್ಸೋಣ ಅನ್ನೋ ಅಷ್ಟರಲ್ಲೇ ಇಲ್ಲಿ ಅಂಗಡಿಲೇ ಒಬ್ಬರು ಕಸ್ಟಮರ್ ಬಂದು ಅದನ್ನು ತೊಗೊಂಡೋದ್ರು. ಸೊ ನಿಮಗೆ ಈ ವೈಟ್ ಬದಲಿಗೆ ನಮಗೆ ಗ್ರೀನ್ ಬೇಕು ಅಂದರೂ ಕೂಡ ಅದು ಕೂಡ ನಿಮಗೆ ಸಿಗುತ್ತೆ. 1050 ಇದರ ಪ್ರೈಸ್ ಆಗಿರುತ್ತೆ. ಬೇಕಿದ್ರೆ ನಾನು ಇದಕ್ಕೋಸ್ಕರ ಅಂತ ಅಂದರೆ ಇನ್ನೊಂದ್ಸಲ ಯಾವಾಗಾದರೂ ಊರ ಕಡೆ ಹೋಗಿ ನೆನಪಾದರೆ ನಾನು ಒಂದಷ್ಟು ಅದು ಅಂದ್ಕೊಂಡಿದ್ದೀನಿ. ಅವಳದು ಫಸ್ಟು ಮಂತಿಂದ ನಾನು ಎವ್ರಿ ಮಂತ್ ಸ್ಕ್ಯಾನ್ ಮಾಡಿಸಿದೆ. ಇವಾಗ ಫಸ್ಟ್ ಮಂತು 3 months 5 months 7 months 9 months ಈ ಥರ ಸ್ಕ್ಯಾನ್ ಮಾಡಿಸ್ತಾರೆ. ಬಟ್ ನಾನು ಹಂಗೆ ಮಾಡ್ತಿಲ್ಲ, ಎವ್ರಿ ಮಂತ್ ಸ್ಕ್ಯಾನ್ ಮಾಡಿಸಿದೆ. ಬಿಕಾಸ್ ಅದು ನಂಗೆ ಅವಾಗ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹಾಗಾಗಿ ಸ್ಕ್ಯಾನ್ ಮಾಡಿಸ್ಲೇಬೇಕಾಗಿದೆ. ಎವ್ರಿ ಮಂತ್ ಮಾಡಿಸ್ತಾ ಇದೆ. ಅದನ್ನು ಎಕ್ಸ್ಪೆನ್ಸಿವ್ ನಮ್ಮ ಅಪ್ಪ ನಮ್ಮ ಅಮ್ಮ ನೋಡ್ಕೊತಾ ಇದ್ರು. ಎಲ್ಲ ಕೂಡ ನಾನು ನೀಟಾಗಿ ನೋಡ್ಕೊಂಡಿದ್ದಾರೆ ನಮ್ಮ ಅಪ್ಪ ಅಮ್ಮ. ಸೊ ನಾವು ಹೆಣ್ಮಕ್ಳು ನಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಿ ಮತ್ತು ನಮ್ಮ ಬಾಣಂತನ ಟೈಮಲ್ಲಿ ನಮ್ಮನ್ನು ಹೇಗೆ ಟ್ರೀಟ್ ಮಾಡಿದ್ರು ಅನ್ನೋದನ್ನು ನಾವು ಸಾಯೋವರೆಗೂ ಮರೆಯಲ್ಲ. ಬಟ್ ನಮ್ಮನೇಲಿ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆವಾಗ ಐ ಥಿಂಕ್ ನಾನು ಇವಾಗ ವೆಯ್ಟ್ ಬಂದ್ಬಿಟ್ಟು ಮತ್ತು 48 to 50 ಇದ್ದೀನಿ. ಬಟ್ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು 82 kg ಇದೆ, ಅಷ್ಟು ದುಮ್ಮಿ ಆಗೋಗ್ಬಿಟ್ಟಿದೆ. ಇವಾಗ ಸ್ವಲ್ಪ ಸಣ್ಣ ಆಗಿದ್ದೀನಿ. ಬಟ್ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆ್ಯಂಡ್ ಅದನ್ನು ಅವ್ರು ನಮ್ಮ ಅಪ್ಪ ಅಮ್ಮ ನೋಡ್ಕೊಂಡಿದ್ದರೆ ತುಂಬ ಚೆನ್ನಾಗಿ ಅಂತ ಅನಿಸುತ್ತೆ. ನಾನು ಲಕ್ಕಿ ಅಂತಲೂ ಕೂಡ ಅನಿಸುತ್ತೆ. ನನ್ನ ಫ್ರೆಂಡ್ಸ್ ಕೂಡ ಹೇಳ್ತಾರೆ ನಮ್ಮ ಅಪ್ಪ ಅಮ್ಮ ತುಂಬ ಚೆನ್ನಾಗಿ ನೋಡ್ಕೊತಾರೆ ಮೇಘ, ನೀನು ಲಕ್ಕಿ ಅಂತಲೇ ಅವರು ಹೇಳ್ತಿರ್ತಾರೆ. ಥ್ಯಾಂಕ್ಸ್ ಅಪ್ಪ ಅಮ್ಮ, ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಫ್ಟರ್ ಪ್ರೆಗ್ನೆನ್ಸಿ ನಮ್ಮ ಅಜ್ಜಿ, ನನ್ನ ಬಡತನ ಮಾಡಿದೆಲ್ಲ ನಮ್ಮ ಅಜ್ಜಿನೇ. ನನಗೆ ಅವಾಗೂ ಸುಮಾರು ಪ್ರಾಬ್ಲಮ್ ಎಲ್ಲ ಆಗಿತ್ತು. ಆ್ಯಂಡ್ ಅಚ್ಚು ಕೂಡ ಸ್ವಲ್ಪ ನೋಸ್ ಪ್ರಾಬ್ಲಮ್ ಆಗಿತ್ತು. ಅದೆಲ್ಲನೂ ಕೂಡ ಮೇಂಟೈನ್ ಮಾಡಿ ಎಲ್ಲ ನೋಡ್ಕೊಂಡಿದ್ದು ಕೂಡ ನಮ್ಮ ಅಜ್ಜಿನೇ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಅಜ್ಜಿ ಅಲ್ಲ, ನಾನು ಅವ್ವ ಅಂತ ಅಂತೀನಿ, ಅವ್ವ. ಸೊ ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಪ್ರೆಗ್ನೆನ್ಸಿ ಆಗಲ್ಲ ಅಂದರೆ ಇವ್ರು ಹಿಂಗೆ ಹೇಳ್ಬಿಟ್ರು ಅಂತಲ್ಲ. ಬಟ್ ನಂಗೆ ಅಷ್ಟೇನು ಮೆಮೊರೀಸ್ ಅಂದರೆ ಅಷ್ಟೊಂದು ಖುಷಿಯಾಗಿದ್ದು ಅಂತ ಆ ಥರ ಎಲ್ಲ ನನಗೆ ಏನಿಲ್ಲ. ಸೊ ಹಂಗಾಗಿ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ. ಥ್ಯಾಂಕ್ ಯು. ಆ್ಯಂಡ್ ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದ್ವಿ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ಆ್ಯಂಡ್ ಲೈಕ್ ಮಾಡೋದನ್ನ ಮರಿಬೇಡಿ ಪ್ಲೀಸ್. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಆ್ಯಂಡ್ ನಿಮ್ಗೆ ಇದಕ್ಕೆ HD ಕಲೆಕ್ಷನ್ಸ್ ನೋಡಬೇಕು ಅಂತ ಅನಿಸಿದೆ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಜೊತೆ.